ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಶನಿವಾರದ ಬ್ಲಾಗ್ನ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಶನಿವಾರ, ಸ್ವಲ್ಪ ಭಾನುವಾರ, ಸ್ವಲ್ಪ ಸೋಮವಾರ, 3 ಬ್ಲಾಗ್ನ 3 ದಿವಸದ ಬ್ಲಾಗ್ ಕೂಡ ನಾನು ಒಂದೇ ದಿವಸ ಶೇರ್ ಮಾಡ್ತಾ ಇದ್ದೀನಿ. ಶನಿವಾರ ಪೂಜೆಯನ್ನು ಜಾಸ್ತಿ ನಾನು ತೋರಿಸ್ತಾ ಇಲ್ಲ. ಸಂಕಷ್ಟಹಾರ ಚತುರ್ಥಿ ಕೂಡ ಇದೆ. ಶನಿವಾರದ ಹೊತ್ತು ನಂಗೆ ಸಂಕಷ್ಟಹಾರ ಚತುರ್ಥಿ ಅಥವಾ ಬೇರೆ ಯಾವುದಾದ್ರೂ ಪೂಜೆಗಳು ಬಂದರೆ ತುಂಬ ಖುಷಿ ನನಗೆ. ಯಾಕೆ ಅಂತಂದರೆ ವಾರನೂ ಆಗುತ್ತೆ, ಬೇರೆ ಇತರೆ ಹಬ್ಬಗಳು ಆಗುತ್ತೆ, ವ್ರತಗಳು ಆಗುತ್ತೆ ಅನ್ನೋದೊಂದು ಕಾರಣ. नमः सोमसूर्याग्निरोचनाय पाशंकुशधराय नमः चंडाय नमः गुणातीताय निरंजनाय नमः अकल्मषाय नमः ओम स्वयं सिद्धार्चितप्रदाय नमः जपुराकाय व्यक्ताय नमः ओम वाराय नमः ओम वरदाय नमः ओम शाश्वताय नमः कृत्याय नमः विद्वत्प्रियाय नमः ओम विदभ्याय नमः गर्दिनी नमः चक्रिणी नमः इक्षाचक्रदूताय नमः. ಇವತ್ತು ಸಂಕಷ್ಟಹಾರ ಚತುರ್ಥಿ ಇದ್ದಿದ್ದರಿಂದ ಇವತ್ತು ಕಡಲೆಕಾಳು ಉಸ್ಲಿ ಮತ್ತು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ದೀವಿ. ಸೊ ಯಾವುದೋ ಒಂದು ನೈವೇದ್ಯಕ್ಕೆ ಮಾಡ್ತೀನಿ. ಸೊ ಗಣಪತಿ ಪೂಜೆ ಅಲ್ವಾ, ಹಂಗಾಗಿ ಸಾಮಾನ್ಯವಾಗಿ ಅವಲಕ್ಕಿ ಪ್ರಸಾದ, ತೆಂಗಿನಕಾಯಿ ಅಥವಾ ಬಾಳೆಹಣ್ಣು, ಅದ್ರ ಜೊತೆಗೆ ಕಡಲೆಕಾಳು ಉಸ್ಲಿ, ಇದು ಯಾವುದಾಗುತ್ತೆ ಅದು. ಸೊ ಇವತ್ತಿಗೆ ಎಕ್ಸ್ಟ್ರಾ ಪೂಜೆ ಇದ್ದಿದ್ದರಿಂದ ಸ್ವಲ್ಪ ಪಾಯಸ, ಚಿತ್ರಾನ್ನ ಇದೆಲ್ಲ ಏನೂ ಮಾಡಲಿಲ್ಲ. ಇಷ್ಟೊಂದಿಟ್ಟು ಪೂಜೆ ಮಾಡಿದ್ವಿ. ಇನ್ನು ಶನಿವಾರ ಅಂತ ಬಂದಮೇಲೆ ನಾನು ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿದು ಅಷ್ಟೋತ್ತರನ ನಾನು ಪಠನೆ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತು ಸಂಕಷ್ಟಹಾರ ಚತುರ್ಥಿ ಇದ್ದಿದ್ದರಿಂದ ಗಣೇಶನ ಅಷ್ಟೋತ್ತರ ಮತ್ತು ಸಂಕಷ್ಟಹಾರ ಚತುರ್ಥಿದು ಒಂದು ಶ್ಲೋಕ ಬರುತ್ತೆ ನೋಡಿ, ಅದನ್ನು ಕೂಡ ಪಠನೆ ಮಾಡ್ತೀನಿ. ಸ್ವಲ್ಪ ಪೂಜೆ ಲೇಟ್ ಆಯಿತು, ಯಾಕೆಂದರೆ ಸಂಕಷ್ಟಹಾರ ಚತುರ್ಥಿ ಇದ್ದಿದ್ದರಿಂದ. ಸೊ ತಿಂಡಿ ಇವತ್ತು ಚಿತ್ರಾನ್ನನೇ ಮಾಡಿದ್ದೀನಿ. ರೈಸು ಇದೆಲ್ಲನೂ ಕೂಡ ಮಾಡಿದ್ದೀನಿ, ಅಂದರೆ ಮಡಿಯಿಂದನೇ ಮಾಡಿದ್ದೀನಿ. ಬಟ್ ದೇವರಿಗೇನು ನಾನು ಇಡಕ್ಕೆ ಹೋಗಲಿಲ್ಲ. ಚಿತ್ರಾನ್ನದ ಗೊಜ್ಜೊಂದು ಮಾಡಬೇಕಿತ್ತು, ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ವ್ರತ ಎಲ್ಲ ಮುಗಿಸ್ಬಿಡೋಣ ಅಂತ. ಸೊ ನೋಡ್ತಾ ಇದ್ದೀರಲ್ಲ ಅಲಂಕಾರ ಎಲ್ಲ ಹೇಗಿತ್ತು ಅಂತ. ನನ್ನ ಸ್ನೇಹಿತರಿಗಂತೂ ನನ್ನ ಶನಿವಾರದ ಫೋಟೋ, ಪೂಜೆ ಇದನ್ನೆಲ್ಲ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ಮುನಿವರಣ್ಯರೇ, ಜನಗಳ ರೋಗ ಶೋಕ ಸಂಕಟಗಳನ್ನು ದೂರ ಮಾಡುವ ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದರು. ಶೇರ್ ಮಾಡ್ತಾ ಇರ್ತೀನಿ. ನನ್ನ ಫ್ರೆಂಡ್ಸ್ಗಳಿಗಂತೂ ನನ್ನ ಪೂಜೆ ಅಂದರೆ ಭಾಳ ಇಷ್ಟ. ಅವ್ರು ಹೇಳ್ತಾ ಇರ್ತಾರೆ ಕಾಲ್ ಮಾಡಿದಾಗ ಎಲ್ಲರೂ, ನಾವು ಶನಿವಾರ ಹಿಂಗೆ ಹೊಸ್ಕಿ ಹಿಂಗೆ ಫೋನ್ ಎತ್ಕೊಂಡ್ರೆ ಸ್ಟೇಟಸ್ನಲ್ಲಿ ನಿಮ್ಮ ಮನೆ ದೇವ್ರದ್ದು ಶ್ಲೋಕ, ದೇವ್ರ ಪೂಜೆ ಎಲ್ಲ ಬರ್ತಾ ಇರುತ್ತೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನಾವಿನ್ನೂ ಎದ್ದೇ ಇರಲ್ಲ ತಾಯಿ, ಅಷ್ಟು ಬೇಗ ಎಲ್ಲ ವಾರ ಪೂಜೆ, ಅಡುಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟಿರ್ತೀಯ ಅಂತ ಹೇಳ್ತಾ ಇರ್ತಾರೆ. ಸೊ ಏನು ಅಂತಂದರೆ ಇವತ್ತು ಸಂಕಷ್ಟಹಾರ ಚತುರ್ಥಿ ಇರೋದ್ರಿಂದ ಗಣೇಶನಿಗೂ ಕೂಡ ಗರಿಕೆ, ಫಲತಾಂಬೂಲ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಜೊತೆಗೆ ಸಂಕಷ್ಟಹಾರ ಚತುರ್ಥಿದು ವ್ರತ ಕತೆ ನಾನು ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಕೃತಂ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಯೇ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಶನಿವಾರ, ಪೂಜೆ ಎಲ್ಲ ಬೆಳಗ್ಗೆನೇ ಆಯಿತು. ಸಾಂಬಾರು ಮಾಡಬೇಕು, ಕಡಲೆಕಾಳು ಉಸ್ಲಿ ಮಾಡಿದ್ದೆ ಪೂಜೆಗೆ. ಸೊ ಅದನ್ನೇ ನೀರು ಬಸ್ತಿಟ್ಟಿದ್ದೀನಿ, ಸ್ವಲ್ಪ ಸಾಂಬಾರು ಮಾಡಿಬಿಡೋಣ, ಸುಮ್ಮನೆ ಯಾಕೆ ಕಟ್ಟನ್ನು ವೇಸ್ಟ್ ಮಾಡೋದು ಅಂತ. ಶನಿದೇವ್ರ ದೇವಸ್ಥಾನಕ್ಕೆ ಹೋಗಬೇಕು. ಟೈಮು 9:45. ಸುಜಿತ್ನ ಮನೆಯವ್ರ ಸ್ಕೂಲಿಗೆ ಬಿಡೋಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ. ಕಾಯ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಇವತ್ತು ಅಂತ. ಸೊ ಇನ್ನೇನು ಬರಬಹುದು, ಸಾಮಾನ್ಯ ಹೋಗಿ ಬರೋಣ. ಸೊ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಈಗ ಬಂದು ಶನಿದೇವ್ರ ದೇವಸ್ಥಾನಕ್ಕೆ ಬಂದೆ. ಕರೆಕ್ಟಾಗಿ ಮಹಾಮಂಗಳಾರತಿ ಆಗ್ತಾಯಿತ್ತು. ಬಂದೆ, ನಾನು ಪೂಜೆ ಮಾಡಿಸಿ ಪ್ರದಕ್ಷಿಣೆ ಹಾಕಿಸಿ, ಪ್ರತಿ ಶನಿವಾರ ಬರೋಂಥ ಅಭ್ಯಾಸ ಎಳ್ಳು ಬತ್ತಿ ಹಚ್ಚಬೇಕು. ಸೊ ಹಂಗಾಗಿ ಪ್ರತಿ ಶನಿವಾರ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಗುರುವಾರ ರಾಯರ ದೇವಸ್ಥಾನ, ಶನಿವಾರ ನಮ್ಮ ಶನಿಮಾತ್ಮನ ದೇವಸ್ಥಾನ. ನನಗೆ ತುಂಬ ಇಷ್ಟ ಇವೆರಡು ದೇವರುಗಳಂದರೆ. ಅದರಲ್ಲೂ ದೇವ್ರನ್ನಂತೂ ನಾನು ಬಹಳ ನಂಬ್ತೀನಿ. ನಿಮ್ಗೆ ಗೊತ್ತೇ ಇದೆ, ಮುದ್ದುಪುರಕ್ಕೆ ಯಾವಾಗಲೂ ಹೋಗ್ತಾ ಇರ್ತೀವಿ ಶನಿ ದೇವರ ದೇವಸ್ಥಾನಕ್ಕೆ. ಸೊ ಅದೆಲ್ಲ ಆಯಿತು. ಇನ್ನು ಭಾನುವಾರ ಸುಜಿತ್ ಶಾಲೆಯಲ್ಲಿ ಎಕ್ಸಿಬಿಷನ್ ಇತ್ತು ನೋಡಿ. ಪುಟ್ಟ ಪುಟ್ಟ ಮಕ್ಕಳು ಎಲ್ಲ ಅವ್ರಿಗೆ ತಿಳಿದಿರೋ ಮಟ್ಟಕ್ಕೆ ಎಲ್ಲ ಎಕ್ಸಿಬಿಷನ್ಗೆ ರೆಡಿಯಾಗಿ ಬಂದಿದ್ದಾರೆ. ಅವ್ರಿಗೇನು ಗೊತ್ತಿದೆ ಅದನ್ನು ಅವರು ಎದುರಿಸ್ತಾ ಇದ್ದಾರೆ. ಇದೇಳಿ ಡೊಮೆಸ್ಟಿಕ್ ಅನಿಮಲ್ಸ್. ಸುಜಿತ್ ಇದೇಳಿ ಡೊಮೆಸ್ಟಿಕ್ ಅನಿಮಲ್ಸ್. ಯಾವ್ದು ಬರುತ್ತದೆ ಹೇಳಮ್ಮ, ಬೇರೆದು ಹೇಳಿ. ಸುಜಿತ್ ನೋಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ನಮ್ಮನೆಯವ್ರು ಮಾಡಿಕೊಟ್ಟಿರೋದು ಇದು. ಅಂದರೆ ಏನು ಅಂದರೆ ಸ್ವಲ್ಪ ವೈಲ್ಡ್ ಅನಿಮಲ್ಸ್ನ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸ್ವಲ್ಪ ಕೆಲವೊಂದು ಅವನಿಗೆ ಗೊತ್ತಾಗ್ತಾ ಇಲ್ಲ, ಇರೋದ್ರಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ದ. ನೋಡಿದ್ರಲ್ಲ ಶ್ಲೋಕ ಇದನ್ನೆಲ್ಲ ಹೇಗೆ ಹೇಳ್ತಾನೆ ಸುಜಿತ್ತು ಅಂತ. ಪ್ರತಿನಿತ್ಯ ನಮ್ಮ ಸುಜಿತಕ್ಕೆ ರಾಯರ ಮಂತ್ರ, ಹಯಗ್ರೀವ ಸ್ವಾಮಿದು ಮಂತ್ರ ಇದನ್ನೆಲ್ಲ ನಾವು ಹೇಳ್ಕೊಡ್ತಾ ಇರ್ತೀನಿ ಶ್ಲೋಕಗಳು. ಯಾಕೆ ಅಂತಂದರೆ ಹಯಗ್ರೀವ ಸ್ವಾಮಿದು ಮಂತ್ರ ಪಠನೆನ ಮಕ್ಕಳಲ್ಲಿ ಮಾಡಿಸೋದ್ರಿಂದ, ಮಕ್ಕಳು ಬಾಯಿಂದ ಪಠನೆ ಮಾಡಿಸೋದ್ರಿಂದ ಅವರಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಅಂಟುತ್ತೆ ಅನ್ನೋದು ನಂಬಿಕೆ. ದೊಡ್ಡವರು ಪುರೋಹಿತರು ಎಲ್ಲ ಹೇಳ್ತಿರ್ತಾರೆ ನೋಡಿ. ನಮ್ಮ ಸುಜಿತ್ಗಂತೂ ಒಂದಷ್ಟು ಶ್ಲೋಕಗಳನ್ನ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಸೋಮವಾರ ಅಡುಗೆ ಮಾಡ್ತಾ ಇದ್ದೀನಿ ಇವಾಗ. ಸೊ ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಅಮ್ಮ ಅಣ್ಣವ್ರ ಊರಿಗೆ ಹೋಗಿದ್ರು, ಅಂದರೆ ತುಮಕೂರಿಗೆ ಹೋಗಿದ್ರು. ನಿನ್ನೆ ಹೋಗಿದ್ರು, ಇವತ್ತು ಬೆಳಗ್ಗೆ ಬಂದರು. ನಮ್ಮಮ್ಮ ಇಲ್ಲಿಗೆ ಬಂದರು ಸೀದಾ. ಬಂದು ಒಂದು ಫೋನು ಮಾಡಿಲ್ಲ, ಏನೂ ಇಲ್ಲ, ಸೀದಾ ನಡ್ಕೊಂಬಂದಿದ್ದಾರೆ. ಹಂಗೆ ದೂರ ಆಗುತ್ತೆ ಟೌನಿಂದ. ಸೊ ನಡ್ಕೊಂಬಂದಿದ್ದಾರೆ. ರೋಹಿತ್ ಕಳಿಸಿದ್ದೆ, ಅವ್ರು ಫೋನ್ ತೊಗೊಂಡೋಗಿಲ್ಲ. ರೋಹಿತ್ ಕಳಿಸಿದ್ದೆ, ಅಲ್ಲೆಲ್ಲ ಹುಡುಕಿ ಒಂದು 10 ನಿಮಿಷ ವೆಯ್ಟ್ ಮಾಡಿ ಬಂದಿದ್ದಾನೆ. ನಮ್ಮಮ್ಮ ಸಿಕ್ಕಿಲ್ಲ, ಹಂಗಾಸಿಂದ ನಡ್ಕೊಂಬಂದವರು ಬಿಸಿಲಲ್ಲಿ. ಇವಾಗ ನಮ್ಮಪ್ಪ ಬಂದು ದೋಸೆ ಮಾಡಿದ್ದೆ, ತಿಂಡಿ, ಬೀಟ್ರೋಟ್ ಪಲ್ಯ, ಚಟ್ನಿ ಮಾಡಿದ್ದೆ. ಇಬ್ಬರು ತಿಂದ್ಕೊಂಡು ಊರಿಗೆ ಹೋದರು. ಸೊ ಬ್ಲಾಗ್ ಶುರು ಮಾಡೋಕ್ಕಾಗಲಿಲ್ಲ. ಇನ್ನು ಸುಜಿತ್ ಸ್ಕೂಲಲ್ಲಿ ನಿನ್ನೆ ಎಕ್ಸಿಬಿಷನ್ ಇತ್ತು. ಅದ್ರದ್ದು ಒಂದು ವಿಡಿಯೋ, ಚಿಕ್ಕದಾಗಿ ಒಂದು ವಿಡಿಯೋ ತೊಗೊಂಡಿದ್ದೀನಿ, ಹಾಕ್ತೀನಿ ನೋಡಿ. ಎಕ್ಸಿಬಿಷನ್ ಇತ್ತು. ಸುಜಿತ್ತು ಅಟೆಂಡ್ ಮಾಡಿದ್ದ, ಚೆನ್ನಾಗಿ ಮಾಡಿದ್ದ. ನಾವು ಕೂಡ ರೋಹಿತ್ತು ನಾನು ಹೋಗಿದ್ವಿ. ಸೊ ಮನೆಯವರೇನು ಬರಲಿಲ್ಲ. ಇಬ್ಬರು ಹೋಗಿ ಒಂದು 11 ಗಂಟೆಗೇನೋ ಬಿಟ್ಟರು, 11 ಗಂಟೆಗೆ ಬಂದ್ವಿ. ಪೇರೆಂಟ್ಸ್ ಜೊತೆಗೆ ಮಕ್ಕಳದು ಇರುತ್ತೆ. ಸೊ ನಮ್ಮ ಮನೆಯವ್ರಿಗೆ ಗೊತ್ತಲ್ಲ, ಅವ್ರೇನು ಆಡೋಕ್ಕಾಗಲ್ಲ. ರೋಹಿತ್ ಏನಾದರೂ ಬಂದರೆ ಜೊತೇಲಿ ಆಡ್ಬೋದು ಅಂತ ಹೇಳಿದ್ರು. ನೋಡೋಣ ಅಂತ, ಏನೋ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸ್ಪೋರ್ಟ್ಸ್ ಅಟೆಂಡ್ ಮಾಡ್ಬೋದು, ಅಲ್ಲಿ ಬರೀ ಕಪಲ್ಸ್ಗಷ್ಟೇ ಇಟ್ಟಿರ್ತಾರೆ. ಹಂಗಾಗಿ ನಾನೇನು ಆಡೋಕ್ಕೆ ಹೋಗಲ್ಲ. ಮೇಯ್ನಾಗಿ ಹೋಗೋದು ನಾನು ಸುಜಿತ್ತು ಸ್ಪೋರ್ಟ್ಸ್ ನೋಡೋದಕ್ಕೆ ಅಂತ. ಸೊ ನೆಕ್ಸ್ಟ್ ಸಂಡೇನೂ ಕೂಡ 9ಗಿದೆ. ಸೊ ನೋಡೋಣ. ಸಂಡೇ ಅಂತ ಅನ್ನಿಸ್ಲೇ ಇಲ್ಲ ನೆನ್ನೆ ಯಾಕೋ. ಯಾಕೆ ಅಂತಂದರೆ ಸಿಗೋದು ಒಂದೇ ಸಂಡೇ. ಇವೆಲ್ಲ ಇದ್ದಾಗ ಅಲ್ಲೇ ಟೈಮ್ ಕಳೆದೋಗ್ಬಿಡುತ್ತೆ. ಹಾಗಾಗಿ ಸಂಡೇ ಅಂತ ಅನ್ನಿಸ್ಲೇ ಇಲ್ಲ. ಇವಾಗ ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ, ಮುದ್ದೆಗಿಟ್ಟಿದ್ದೀನಿ, ಅನ್ನನೂ ಕೂಡ ರೆಡಿ ಆಗ್ತಾಯಿದೆ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಸೊ ಒಂದಷ್ಟು ಐಟಮ್ಸ್ನ ಖಾಲಿಯಾಗಿತ್ತು ಅಂತ ತರಿಸಿದ್ದೆ. ಮನೇಲಿ ಗಂಧ ಖಾಲಿಯಾಗಿತ್ತು. ಸೊ ಅದು ಕೂಡ ತರಿಸಿದ್ದೆ. ನಾನು ಯೂಸ್ ಮಾಡೋದು ಅಷ್ಟಗಂಧ. ದೇವ್ರ ಪೂಜೆಗೆ ಬೇಕೇ ಬೇಕು ನನಗೆ, ವಿಗ್ರಹಗಳಿಗೆ ಎಲ್ಲ ಬಟ್ಟಿಡೋದಕ್ಕೆ,
ಅರಿಶಿನ ಕುಂಕುಮ ಲಕ್ಷ್ಮಿಗೆಲ್ಲ ಇಡೋದಕ್ಕೆ ಬೇಕೇ ಬೇಕು. ಸುಮಾರಷ್ಟು ಜನ ಶ್ವೇತಾ ಅವರು ಫೋನ್ ತೆಗಿಯಲ್ಲ, ಬಿಸಿ ಬರ್ತಿರುತ್ತೆ ಅಂತ ಹೇಳ್ತಾ ಇದ್ದೀರಾ, ಕಮೆಂಟ್ ಮಾಡಿದರೆ. ಸೊ ಏನು ಗೊತ್ತಾ, ಅವ್ರದ್ದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಒಂದು ಸಲ ಮಾಡಿದ್ರೆ ಹಂಗೆ ಬಿಸಿ ಬರ್ತಾ ಇರುತ್ತೆ. ಇನ್ನೂ ಒಂದು ಸಲ ಟ್ರೈ ಮಾಡಿ, ಇನ್ನೊಂದು ಸಲ ಟ್ರೈ ಮಾಡಿದ್ರೆ ಖಂಡಿತ ಫೋನ್ ಹೋಗುತ್ತೆ. ನಾನು ಅದೇ ಹೇಳಿದೆ ಅವ್ರಿಗೆ, ಫೋನ್ ಸರಿ ಮಾಡಿಸ್ಕೊಳ್ಳಿ ಫಸ್ಟು ಅಂತ. ಸೊ ಈ ಸಲ ಅಂತೂ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನ್ಯೂ ಇಯರ್ಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ತರ್ತಾ ಇದ್ದಾರೆ. ಸೊ ಆದರೆ ನ್ಯೂ ಇಯರ್ ಟೈಮಲ್ಲಿ ಖಂಡಿತ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಅನ್ನ ಬಸಿಬೇಕು ಮನೆ. ಭಾನುವಾರ ಮೆಂತ್ಯ ಪಾಕ್ ಹಾಕೋಕ್ಕಾಗಲಿಲ್ಲ ಅಂತ ನೆನೆಸಿದ್ದೆ, ನೋಡೋಣ ಹಾಕೋಣ ಅಂತ, ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಮೆಂತ್ಯ ಪಾಕ್ ಆಗಿದ್ದಾವೆ. ಅಮ್ಮವ್ರು ಬಂದ್ರಲ್ಲ, ಮತ್ತು ಅವ್ರ ತಿಂಡಿಗೆ ದೋಸೆ ಇದೆಲ್ಲ ಹಾಕ್ಕೊಟ್ಟೆ. ತುಳಸಿ ಹಬ್ಬದಲ್ಲಿ ಒಂದು ಇಯರಿಂಗ್ಸ್ ಹಾಕಿದ್ದೆ. ಅದನ್ನು ತುಂಬ ಜನ ನನ್ನ ಇಯರಿಂಗ್ಸ್ ತೋರಿಸಿ ಅಂತ ಕೇಳ್ತಾಯಿದ್ರಿ. ನೋಡೋಣ, ಯಾವಾಗಾದರೂ ಟೈಮ್ ಮಾಡಿಕೊಂಡು ಇಯರಿಂಗ್ಸ್ನ ತೋರಿಸ್ತೀನಿ. ಹೊಸದೇನಲ್ಲ ಅಂದರೆ ಅವೆಲ್ಲ ನಾನು ಜಾಸ್ತಿ ಹಾಕೇ ಇಲ್ಲ. ಚೆನ್ನಾಗಿದೆ, ತೋರಿಸ್ತೀನಿ. ಒಂದು ಗ್ರಾಮ್ ಎಷ್ಟು ಅಂತಲೂ ಹೇಳ್ತೀನಿ ತೋರಿಸ್ದಾಗ. ಈ ಪುಟ್ಟು ಕುಕ್ಕರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕುಕ್ಕರು ನಮ್ಮ ಸುಜಿತ್ತು ಕೊಟ್ಟವನಿದ್ದಾಗ ಅವನಿಗೆ 7 ತಿಂಗಳಿಗೆ ನಾನು ಅನ್ನ ತಿನ್ಸೋಕ್ಕೆ ಶುರು ಮಾಡಿದ್ದೆ. ಸೊ ಅವನಿಗೋಸ್ಕರ ಅಂತ ಈ ಪುಟಾಣಿ ಕುಕ್ಕರ್ ತರಿಸಿದ್ದೆ. ಇದರಲ್ಲಿ ಅವನಿಗೆ ಅನ್ನ ಮಾಡಿ ತಿನ್ನಿಸ್ತಿದ್ದಿದ್ದು ಡೈಲಿ ಅವನಿಗೆ ಇದರಲ್ಲೇ. ಸೊ ಅವ್ನ ನೆನಪಿಗೆ ಇದು ಚಿಕ್ಕ ಕುಕ್ಕರ್. ತುಂಬ ಜನ ನಮ್ಮ ಮನೆಗೆ ಬಂದಾಗ ಕೇಳ್ತಾರೆ, ಈ ಪುಟಾಣಿ ಕುಕ್ಕರ್ ಎಲ್ಲಿ ತೊಗೊಂಬಂದ್ರಿ ಅಂತ. ಏನಾದರೂ ಕಾಳುಗಳು ಬೇಯಿಸೋದಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ಕೊತೀನಿ ನಾನು. ನೋಡಿ, ಇದನ್ನೇನಂತಾರೆ ಗೊತ್ತಾ, ಬ್ಲ್ಯಾಕ್ ರೈಸ್. ಸೊ ನಾನು ತರಿಸಿದ್ದೀನಿ, ನೋಡೋಣ ಗಂಜಿ ಮಾಡೋದಕ್ಕೆ ಅಂತ. ಇದರಿಂದ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಂತಾರೆ. ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನಾನು ನೋಡ್ತಾ ಇರೋದೇ ಫಸ್ಟ್ ಟೈಮ್ ಇವತ್ತು. ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ. ಮಾಮೂಲಿ ಅಕ್ಕಿ ಥರ, ಸೇಮ್ ಅಕ್ಕಿ ಥರನೇ. ಸೊ ನೋಡೋಣ, ನಾನೇ ಮಿಕ್ಸಿನಲ್ಲಿ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕಬೇಕೋ ಗೊತ್ತಿಲ್ಲ. ಸುಮಾರು ಜನ ಇದಕ್ಕೆ ಹುರುಳಿಕಾಳು, ಹೆಸರು ಬೇಳೆ, ಬಾರ್ಲಿ ಎಲ್ಲ ಹಾಕಿ ಮಾಡ್ತಾರೆ. ನಾನು ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇಷ್ಟೆಲ್ಲ ನಂಗೆ ಮಿಲ್ಲಿಗೆ ತೊಗೊಂಡೋದ್ರೆ ಯಾರೂ ಹಾಕ್ಕೊಡಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ಉರಿತಾ ಇದ್ದೀನಿ. ನೋಡೋಣ, ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡೋಣ, ಯೂಸ್ ಮಾಡಿ ನೋಡೋಣ. ಇದರಿಂದ ಏನಾದರೂ ಚೆನ್ನಾಗಿ ವೆಯ್ಟ್ ಲಾಸ್ ಆದರೆ ಖಂಡಿತ ನಾನು ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ನಾನು ಇನ್ನೂ ಒಂದು ಸ್ವಲ್ಪ ಸಣ್ಣ ಆಗಬೇಕು ಅಂತ ಪ್ರಯತ್ನದಲ್ಲಿ ಇದ್ದೀನಿ. ಸೊ ಇದನ್ನು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಟ್ರೈ ಮಾಡಿ ಏನಾದರೂ ಒಳ್ಳೆ ರಿಸಲ್ಟ್ ಬಂದರೆ ನಾನು ನಿಮ್ಗೆ ಹೇಳ್ತೀನಿ. ಯಾವ ಥರ ನೈಸ್ ಆಗಿದೆ, ಸ್ವಲ್ಪ ಇನ್ನೇನು ಮಿಲ್ಗೆ ಹಾಕ್ಸೋದು ಅಂತ ನಾನೇ ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡಿದ್ದೀನಿ. ಬಾರ್ಲಿದು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದೊಂದು ಸ್ಪೂನು ಇದೊಂದು ಸ್ಪೂನ್ ಹಾಕಿ ನೋಡೋಣ, ಟ್ರೈ ಮಾಡೋಣ. ಏನಾದರೂ ವೆಯ್ಟ್ ಲಾಸ್ ಏನಾದರೂ ಆದರೆ ಖಂಡಿತ ತಿಳಿಸ್ತೀನಿ ನಿಮಗೆ, ಇದರಿಂದ ಬೆನಿಫಿಟ್ ಇದೆಯಾ ಇಲ್ಲ ಅಂತ. ನೋಡಿ, ಇಷ್ಟೇ ಅಲ್ವಾ, ಹಂಗಾಗಿ ಮಿಲ್ಲಿಗೆ ಕೊಡಲಿಲ್ಲ ನಾನು, ಬಿಸಿ ಇದೆ. ಮಿಲ್ಲಿಗೆ ಕೊಟ್ಟರೆ ಇನ್ನೊಂದು ಸ್ವಲ್ಪ ನುಣುಪಾಗಿ ಮಾಡ್ತಾರೆ. ಇವಾಗ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಯಿತು ಮಧ್ಯಾಹ್ನಕ್ಕೆ. ಏನಂತಂದರೆ ಈ ಮಕ್ಕಳ ಮನಸ್ಸು ಹೇಗೆ ಅಂದರೆ ಬಿಳಿ ಹಾಳೆ ಥರ ಮಕ್ಕಳ ಮನಸ್ಸು. ನಾವು ಅದಕ್ಕೆ ಏನನ್ನು ತುಂಬುತ್ತಾ, ಏನನ್ನು ಬರಿತಾ, ಏನನ್ನು ಕಲಿಸ್ತಾ ಹೋಗ್ತೀವೋ ಮಕ್ಕಳು ಅದನ್ನು ಕಲಿತಾ ಹೋಗ್ತವೆ. ಸೊ ಚಿಕ್ಕ ವಯಸ್ಸಿಂದನೇ ನಾವು ಇದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಬಂದರೆ ಮಕ್ಕಳು ಎಲ್ಲನೂ ಕೂಡ ಕಲ್ತ್ಕೋತಾರೆ ಅನ್ನೋದು ಮನೋಭಾವನೆ. ಸೊ ಸ್ಕೂಲ್ನಲ್ಲಿ ಮಕ್ಕಳ ಬಗ್ಗೆ ಅಥವಾ ಸ್ಕೂಲ್ ಬಗ್ಗೆ ಒಂದೆರಡು ಮಾತಾಡಿ ಅಂತ ಅಂದರು. ಸೊ ನನಗೆ ಮೈಕ್ ಮುಂದೆ ಮಾತಾಡೋದು ಹೊಸದೇನಲ್ಲ, ಯಾಕೆಂದರೆ ನನಗೆ ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ ಎಲ್ಲ ಮಾತಾಡಿದ್ದೀನಿ. ಸೊ ಇಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡೆ, ಯಾಕೆಂದರೆ ಎಕ್ಸಿಬಿಷನ್ನಲ್ಲಿ ಸ್ವಲ್ಪ ಮಾತಾಡಿ ಅಂದರು. ಸೊ ಯಾಕೋ ಸುಮ್ಮನೆ ಆಗಿಬಿಟ್ಟೆ, ಬೇಡ ಮಾತಾಡೋದು ಅಂತ ಸುಮ್ಮನಾದೆ. ಸೊ ನನಗೇನು ಈ ಮಾತಾಡೋದು ಇದೆಲ್ಲ ನರ್ವಸ್ ಆಗುತ್ತೆ, ಈ ಥರದ್ದೆಲ್ಲ ಏನಿಲ್ಲ. ಸೊ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಟ ಅಂತ ನಿಮ್ಮೆಲ್ಲರ ಹತ್ರ ಹೇಗೆ ಮಾತಾಡ್ತಿರ್ತೀನೋ ಹಾಗೆ ಮಾತಾಡ್ತಿರ್ತೀನಿ. ಸೊ ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನಾದೆ.
ನೆಕ್ಸ್ಟ್ ವೀಕು ಸ್ಪೋರ್ಟ್ಸ್ ಇದೆ ಅಂತ ಹೇಳಿದ್ನಲ್ಲ. ಸೊ ಬನ್ನಿ, ಇವಾಗೆಲ್ಲ ಊಟ ಎಲ್ಲ ಆಯಿತು. ಇವತ್ತೇನು ಸಾಂಬಾರು ಗೊತ್ತಾ? ಮಜ್ಜಿಗೆ ಸಾಂಬಾರು. ಇವತ್ತು ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರೋದು ಮಂಡೇದು. ಮಜ್ಜಿಗೆ ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಮಜ್ಜಿಗೆ ಸಾಂಬಾರು. ಬಿಸಿ ಬಿಸಿ ಮುದ್ದೆ ಜೊತೆಗೆ ಹೆಸ್ರು ಕಾಳು ಬೇಯಿಸಿದ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎರಡೂ. ಚೆನ್ನಾಗಿತ್ತು, ಊಟ ಎಲ್ಲ ಆಯಿತು. ಇನ್ನು ಮಧ್ಯಾಹ್ನದ ಪಾತ್ರೆನ ನಾನು ಡಿಶ್ ವಾಷರ್ಗೆ ಹಾಕ್ತೀನಿ. ಸಂಜೆ ಮತ್ತು ಮಧ್ಯಾಹ್ನ ಎರಡರದ್ದು ಸುಜಿತ್ ಸ್ಕೂಲ್ದು ಬಾಕ್ಸ್ಗಳು ಇದೆಲ್ಲ ಜಾಸ್ತಿ ಆಗಿಬಿಡುತ್ತೆ ರಾತ್ರಿಗೆ ತೊಳೆಯೋದಕ್ಕೆ. ಅದಕ್ಕೋಸ್ಕರ ಬೆಳಗ್ಗೆದೆಲ್ಲ ನಾನು ಎಷ್ಟೇ ಕೆಲಸ ಇದ್ದರೂ, ಎಷ್ಟೇ ಗಡಿಬಿಡಿ ಇದ್ದರೂ ಬೆಳಗ್ಗೆದೆಲ್ಲ ತೊಳೆದು ಇಟ್ಬಿಡ್ತೀನಿ. ಮಧ್ಯಾಹ್ನದ್ದು ಸಂಜೆದು ಡಿಶ್ ವಾಷರ್ಗೆ ಹಾಕ್ತೀನಿ. ಡಿಶ್ ವಾಷರ್ಗೆ ಹೇಗೆ ಅಂತಂದರೆ ವುಡನ್ದು ಮತ್ತು ಹಾಟ್ ಬಾಕ್ಸು, ಮಿಕ್ಸಿ ಜಾರ್ಗಳು, ನಾನ್ ಸ್ಟಿಕ್ದು ಈ ಥರದ್ದೆಲ್ಲ ಏನೂ ಹಾಕಂಗಿಲ್ಲ. ಮತ್ತು ಈ ಇಂಡಾಲಿಯಮ್ದು ಕೂಡ ಸ್ವಲ್ಪ ಕಡಿಮೆ ಕ್ಲೀನಾಗಿ ಆಗಲ್ಲ, ಸ್ವಲ್ಪ ಕಡಿಮೆನೇ. ಸ್ಟೀಲ್ ಪಾತ್ರೆಗಳು, ಪ್ಲ್ಯಾಸ್ಟಿಕ್ಕು ಸಾರಿ ಇದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ 3 ಟೈಮು ಪಾತ್ರೆ ತೊಳೆಯೋಕೆ ಹಿಂಸೆ ಆಗ್ತಿರುತ್ತೆ, ಯಾಕೆಂದರೆ ದೊಡ್ಡ ಮನೆ, ಕೆಲಸ ಎಲ್ಲ ಜಾಸ್ತಿ ಇರುತ್ತೆ. ಹಂಗಾಗಿ ಮಧ್ಯಾಹ್ನದ್ದು ಮತ್ತು ನಂದು ಈವ್ನಿಂಗ್ದು ಪಾತ್ರೆಗಳೆಲ್ಲ ನೈಟು ಆನ್ ಮಾಡಿ ಮಲಗಿಬಿಡ್ತೀನಿ. ಬೆಳಗ್ಗೆ ಎದ್ದು ಪಾತ್ರೆ ಜೋಡಿಸ್ಕೊಳ್ಳೋದು. ಸೊ ಬೆಳಗ್ಗೆದೆಲ್ಲ ಹ್ಯಾಂಡ್ ವಾಶ್ ಮಾಡಿಟ್ಟಿರ್ತೀನಿ. ಸೊ ಅಡುಗೆ ಮಾಡ್ತಾ ಬೆಳಗ್ಗೆ ತೊಳೆದಿರೋಂಥ ಪಾತ್ರೆಗಳನ್ನ ಅಡುಗೆ ಮಾಡ್ತಾ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಇವತ್ತು ಒಂದಷ್ಟು ಪಾತ್ರೆಗಳು ಜಾಸ್ತಿನೇ ಇತ್ತು, ಯಾಕೆಂದರೆ ದೋಸೆ ಸೋಮವಾರ ಬಂದು ಸುಜಿತ್ ಸ್ಕೂಲ್ನಲ್ಲಿ ದೋಸೆ. ಸೊ ಒಂದೇನು ಅಂತಂದರೆ ಸುಜಿತ್ ಶಾಲೆಯಲ್ಲಿ ಸ್ವಲ್ಪ ಫುಡ್ಡು ಚಾರ್ಟ್ನ ಮೇಂಟೈನ್ ಮಾಡೋದು ನನಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ರೋಹಿತ್ ಇರ್ತಾನೆ, ಅವ್ನಿಗೆ ಯಾವಾಗಲೂ ದೋಸೆ ಮಾಡಿದ್ರೆ ಅವ್ನು ತಿನ್ನಲ್ಲ, ಬೇಜಾರು ಮಾಡ್ಕೋತಾನೆ. ಹಂಗಾಗಿ ಫುಡ್ಡು ಚಾರ್ಟ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ನನಗೆ. 5:15 ಸುಜಿತ್ ಮಲಗಿದ್ದಾನೆ. ಸೊ ಕಸ ಗುಡ್ಸೋಣ ಅಂತ ಬಂದೆ. ಬಾಗಿಲದು ಕಾರಿಲ್ಲ, ಕಾರ್ ಸರ್ವಿಸ್ಗೆ ಹೋಗ್ಬಿಟ್ಟಿದೆ. ಸೊ ಖಾಲಿ ಜಾಗ. ಇನ್ನು ಮಂಗಳವಾರನೋ ಬುಧವಾರನೋ ಬರ್ಬೋದು ಅನಿಸುತ್ತೆ ಕಾರು. ಚಳಿ ಸ್ಟಾರ್ಟ್ ಆಯಿತು ಅಂದರೆ ಮೈಕೈ ಎಲ್ಲ ಗೊತ್ತಲ್ಲ, ಚುಮು ಉರಿತಾ ಇರುತ್ತೆ ಮೈಕೈ ಎಲ್ಲ. ಸ್ವಲ್ಪ ಕೋಲ್ಡ್ ಕ್ರೀಮ್ ಯಾವಾಗಲೂ ಹಚ್ತಾ ಇರಬೇಕು ಚಳಿಗಾಲದಲ್ಲಿ. ಕಸ ಗುಡಿಸ್ಬೇಕು. ಇನ್ನೂ ನೋಡ್ತೀನಿ. ಹಾಲು ಇವತ್ತು ಸ್ವಲ್ಪ ಖಾಲಿಯಾಗಿದೆ, ಟೀ ಮಾಡಿಲ್ಲ ಇನ್ನೂ. ಆರ್ ಬಿ ಫ್ಯಾಷನ್ ಅವ್ರ ಹತ್ರ ಹೋಗಿ ಬ್ಲೌಸ್ ಕಲೆಕ್ಟ್ ಮಾಡಿಕೊಂಡು ಬಂದೆ. ಸೊ ಮಿಷಿನ್ ವರ್ಕಾಗಿ ಹಾಕಿದ್ದೆ, ಚೆನ್ನಾಗಿ ಮಾಡಿದ್ದಾರೆ ಬ್ಲೌಸ್. 2 ಬ್ಲೌಸ್ ಕೊಟ್ಟಿದೆ, ಒಂದು ವರ್ಕಿಗೆ ಕೊಟ್ಟಿದೆ. ಮಿಷಿನ್ ವರ್ಕು 750 ರೂಪಾಯಿ ಏನೋ, ಚೆನ್ನಾಗಿ ಮಾಡಿದ್ದಾರೆ. ತೋರಿಸ್ತೀನಿ ಯಾವಾಗಾದರೂ. ಇವತ್ತು ಸಂಜೆ ಆಗಿದೆ, ನೋಡೋಣ ಯಾವಾಗ ತೋರಿಸೋದು ಅಂತ ನೋಡ್ತೀನಿ. ಯೆಲ್ಲೋ ಕಲರು ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಇರೋದೊಂದು ಸ್ಯಾರಿ ತೊಗೊಂಡಿದ್ದೆ, ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಅಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ಯಾ, ಕ್ಲೀನ್ ಮಾಡು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಏನು ಮಾಡೋದು, ಚಿಕ್ಕ ಮನೇಲಿ ಇದ್ದು ನಮಗೆ ಅಭ್ಯಾಸ ಆಗಿ ಯಾವುದಕ್ಕೂ ಜಾಗ ಸಾಕಾಗ್ತಿರಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ತಲೆ ಕೆಟ್ಟೋದಂಗಾಗಿ ಇಷ್ಟು ದೊಡ್ಡ ಮನೇನ ಕಟ್ಟಿದ್ರು. ಸೊ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ. ಕೇಳ್ತಿರ್ತಾರೆ ಗಾರ್ಡನ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಇತ್ತೀಚಿಗಂತೂ ನನಗೆ ಗೊತ್ತಾಗ್ತಾಯಿಲ್ಲ ಯಾಕೆ ಟೈಮ್ ಸಾಕಾಗ್ತಾಯಿಲ್ಲ ಅಂತ. ಗಾರ್ಡನ್ ಕಡೆ ಗಮನ ಕೊಡೋಕ್ಕೆ ಆಗ್ತಾಯಿಲ್ಲ. ಸೊ ಒಬ್ಬರು ತಾತಂಗೆ ಹೇಳಿದ್ದೆ ಅಂತ ಹೇಳಿದ್ನಲ್ಲ, ಅವರು 1 ವಾರ 15 ದಿವಸ ಆಯಿತು ಇನ್ನೂ ಬರಲಿಲ್ಲ. ಸೊ ಇನ್ನೊಬ್ಬರು ನೆಚ್ಕೊಂಡು ಕೂತ್ಕೊಂಡ್ರೆ ಕೆಲಸ ಎಲ್ಲ ಹಾಳು ಅಂದ್ಕೊಂಡು ಒಂದು ಟೈಮ್ 5 ಗಂಟೆ 5:15 ಆಗಿದೆ. ಸುಜಿತ್ನ ಮಲಗಿಸ್ಬಂದು ಇಲ್ಲ ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನಾನೇ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಗೊಬ್ಬರ ತಂದು ಕೊಡಿ ಅಂತ ಹೇಳ್ತಾ ಇದ್ದೀನಿ ಮನೆಯವ್ರಿಗೆ. ಸ್ವಲ್ಪ ಕುರಿ ಗೊಬ್ಬರ ಮತ್ತು ಗೌರ್ಮೆಂಟ್ ಗೊಬ್ಬರ ಅಂತ ಸಿಗುತ್ತೆ ನೋಡಿ, ರಾಸಾಯನಿಕ ಗೊಬ್ಬರ. ಸೊ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ. ಅಂದರೆ ಒಂದೇ ದಿವಸ ನಂಗೆ ಕ್ಲೀನ್ ಮಾಡೋಕ್ಕಾಗಲ್ಲ. ನೀವು ನೋಡ್ತಾ ಇರ್ತೀರಾ, ದಿನ ಎಷ್ಟೊಂದು ಹೂಗಳು ಸಿಗ್ತಾಯಿತ್ತು. ಇವಾಗ ಸ್ವಲ್ಪ ಚಳಿ ಇರೋದಕ್ಕೋ ಏನೋ ಹೂಗಳು ಅಷ್ಟೊಂದು ಬಿಡ್ತಾ ಇಲ್ಲ. ಗಾರ್ಡನ್ ಆಗಲಿ ತೋಟ ಆಗಲಿ ನಾವು ಎಷ್ಟು ಪ್ರೀತಿಯಿಂದ ಎಷ್ಟು ಕ್ಲೀನಾಗಿ ನೋಡ್ಕೋತೀವೋ ಅವುಗಳು ಕೂಡ ಅಷ್ಟೇ ಆರೈಕೆಯಿಂದ ಹೂಗಳು ಬಿಡುತ್ತೆ. ಇಲ್ಲಾಂದರೆ ನೋಡಿ ಬಿಟ್ಬಿಟ್ರೆ ಹೀಗೇ ಹೂಗಳೆಲ್ಲ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಇವಾಗ ನೋಡಿ ಪಾಟ್ಗಳಲ್ಲಿ ಮಣ್ಣನ್ನು ಗಮನಿಸಿ ಎಷ್ಟು ಕಪ್ಪಗಿದೆ ಮಣ್ಣು ಅಂತ. ಯಾಕೆಂದರೆ ಕಿಚನ್ ವೇಸ್ಟು, ಈರುಳ್ಳಿ ಸಿಪ್ಪೆ ಅಥವಾ ಬಾಳೆಹಣ್ಣು ಇದೊಂದು ಸಿಪ್ಪೆಗಳು ಇದನ್ನೆಲ್ಲ ನಾನು ಹಾಕ್ತಾಯಿರ್ತೀನಿ. ಟೀ ಸೊಪ್ಪು ಅಂದರೆ ಟೀ ಮಾಡಿರ್ತೀವಲ್ಲ ಅದು ತೊಳೆದ್ಬಿಟ್ಟು ಹಾಕ್ತಾಯಿರ್ತೀನಿ.
ಇದೆಲ್ಲ ಪಾಟ್ಗೆ ಹಾಕೋದ್ರಿಂದ ಪಾಟೆಲ್ಲ ಒಂಥರ ಪಾಟಲ್ಲಿರೋ ಮಣ್ಣು ಫಲವತ್ತಾಗಿ ಚೆನ್ನಾಗಿರುತ್ತೆ. ಎಲ್ಲರೂ ಕೇಳ್ತಾ ಇರ್ತಾರೆ, ಪಾಟಲ್ಲೇ ಇಷ್ಟು ಚೆನ್ನಾಗಿ ಹೂ ಬಿಡುತ್ತಲ್ಲ, ಏನು ಮಾಡ್ತೀರಾ, ಏನು ಹಾಕ್ತೀರಾ ಅಂತ. ಸೊ ಇದನ್ನೇ ನಾನು ಹಾಕೋದು, ಎಲ್ರಿಗೂ ನಾನು ಹೇಳ್ತಿರ್ತೀನಿ. ಯಾರ್ಯಾರ ಮನೆಯಲ್ಲೆಲ್ಲ ಪಾಟ್ ಇಟ್ಟಿದ್ದಾರೆ ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ಪಾಟಲ್ಲೇ ನಾವು ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಬೋದು ಅಂತ. ಸೊ ಒಂದಷ್ಟು ಜನ ಕೇಳ್ತಾ ಇರ್ತಾರೆ ಮನೆಗೆ ಬಂದವರು, ಇರೋದು ಇಷ್ಟು ಜಾಗದಲ್ಲಿ ಎಷ್ಟು ವೆರೈಟೀಸ್ ಗಿಡ ಹಾಕಿದ್ದೀರಾ ಮತ್ತು ಯಾವಾಗಲೂ ಗ್ರೀನಾಗಿರುತ್ತೆ ಅಂತ. ಮೇಯ್ನ್ ಏನು ಅಂತಂದರೆ, ಮುನ್ಸಿಪಲ್ ನೀರು ಬಿಡ್ತಾ ಇರ್ತಾರೆ ನೋಡಿ, ಬಿಟ್ಟು ದಿವಸ ನಾನು ನೀರು ಹಾಕೋದೇ ಒಂದು ಕೆಲಸ. ಸೊ ಬೇಜಾರಾದರೂ ಕೂಡ ಗಿಡಗಳನ್ನ ನಾನು ಕಾಪಾಡ್ಕೋಬೇಕಲ್ವ, ಹಾಕ್ತಾ ಇರ್ತೀನಿ ನೋಡಿ. ಪಾಟ್ಗಳಲ್ಲಿರೋ ಅಂತಹ ಅನ್ವಾಂಟೆಡ್ ಗಿಡ, ಕಳೆ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಒಂದೇ ದಿವಸ ಆಗಲ್ಲ, ಡೈಲಿ ಇಷ್ಟಿಷ್ಟನ್ನ ಕ್ಲೀನ್ ಮಾಡ್ಕೊತೀನಿ ನಾನು. ಮನೆ ಕೆಲಸ, ಅಡುಗೆ ಕೆಲಸ, ಯೂಟ್ಯೂಬ್ ಕೆಲಸ, ಎಡಿಟಿಂಗ್ ಕೆಲಸ ಎಲ್ಲ ಮುಗಿದ ಮೇಲೆ ಮಾಡ್ಕೊತಿರ್ತೀನಿ. ಸೊ ನಾನು ಏನು ಮಾಡ್ತಿರ್ತೀನಿ ಅದನ್ನು ತೋರಿಸ್ತಾ ಇರ್ತೀನಿ. ಸೊ ಸುಮಾರಷ್ಟು ಜನಕ್ಕೆ ಇದು ಬೋರ್ ಆಗ್ಬೋದು, ಏಕೆಂದರೆ ಮನೆ ಕೆಲಸ ಮಾಡಿದ್ದನ್ನೇ ತೋರಿಸ್ತಿರ್ತಾರೆ ಅಂತ ಹೇಳ್ಬಿಟ್ಟು ಬೋರ್ ಆಗ್ಬೋದು. ಸೊ ನಾನೇನು ಮಾಡೋಕ್ಕಾಗಲ್ಲ, ನನ್ನ ಬ್ಲಾಗ್ ಇರೋದೇ ಹೀಗೆ, ನನ್ನ ದಿನಚರಿ ಹೇಗಿರುತ್ತೆ ಅದನ್ನೇ ನಾನು ತೋರಿಸ್ತಾ ಇರ್ತೀನಿ. ಸೊ ಇಷ್ಟ ಆದರೂ ನೋಡಿ, ಇಷ್ಟ ಆಗಲಿಲ್ಲ ಅಂದರೆ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ನೋಡಿ, ಇವಾಗ ಗಿಡಗಳನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಹೇಗೂ ಹೂಗಳೆಲ್ಲ ಬಿಡ್ತಾ ಇಲ್ಲ, ಮರ್ತೋಗಿದೆ. ಸೊ ಈ ಟೈಮಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ಹೊಸ ಚಿಗುರು ಬಂದು ಒಂದು ಹೊಸ ಹೂಗಳು ಬಿಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಏನು ಅಂದರೆ, ಮನೇಲಿ ಗಾರ್ಡನ್ ಕೆಲಸಕ್ಕೆ ಅಂತಲೇ ಒಂದಷ್ಟು ಹಥಾರಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ಕುಡ್ಲು, ಚಾಕು, ಈ ಥರದ್ದೆಲ್ಲ. ಈ ಕುಡ್ಲು ಬಂದು ಮಂಡ ಆಗೋಗ್ಬಿಟ್ಟಿದೆ, ಯಾವ ಗಿಡನೂ ಕಟ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಅಡುಗೆ ಮನೆಯಿಂದ ತೊಗೊಂಬಂದು ಚಾಕಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಮನೆಯವ್ರಿಗೆ ಹೇಳಿದೆ, ಒಂದು ಸ್ವಲ್ಪ ಕುಡ್ಲೆಲ್ಲ ಕುಲ್ಮೆ ಕೊಟ್ಟು ಸ್ವಲ್ಪ ಅದನ್ನು ಶಾರ್ಪ್ ಮಾಡಿಸ್ಕೊಂಬಂದು ಕೊಡಿ ಅಂತ. ನಾಳೆ ರೋಹಿತ್ ತಗೊಂಡೋಗಿ ಮಾಡಿಸ್ಕೊಬತ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ. ಗಿಡ ಮನೆ ಸುತ್ತಮುತ್ತ ಎಲ್ಲ ಗಿಡ ಎಲ್ಲ ಕಟ್ ಮಾಡ್ತಿರ್ತೀವಿ ನೋಡಿ, ಅದಕ್ಕೆ ಯಾವಾಗಲೂ ಮಂಡಾಗ್ತಾ ಇರುತ್ತೆ. ವೆದರ್ ಚೇಂಜ್ ಆಗಿರೋದು ಏನೋ ಸ್ನೇಹಿತರೆ, ಎಲ್ರಿಗೂ ಬ್ಯಾಕ್ ಟು ಬ್ಯಾಕ್ ನೆಗಡಿ, ಕೆಮ್ಮು ಎಲ್ಲನೂ ಬರ್ತಾನೆ ಇದೆ. ನನ್ನ ವಾಯ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಸುಜಿತಿಗೆ ಮತ್ತೆ ನೆಗಡಿ ಆಗಿದೆ. ಯಾವಾಗಲೂ ನೀರಲ್ಲಿ ಆಡೋದು, ಸ್ವೆಟರ್ ಹಾಕ್ದಲ್ಲೇ ಥಂಡಿನಲ್ಲಿ ಓಡಾಡೋದು, ಯಾವಾಗಲೂ 24 hours ಮನೇಲಿದ್ದರೆ ಯಾವಾಗಲೂ ನೀರಲ್ಲಿ ಆಟ ಆಡ್ತಾ ಇರ್ತಾನೆ. ಎಷ್ಟು ಅವಾಯ್ಡ್ ಮಾಡಿದ್ರು ನಾವು ಹಾಗೇನೆ, ಏನೂ ಮಾಡೋಕ್ಕಾಗಲ್ಲ. ಈ ವೆದರ್ ಚೇಂಜ್ ಆಗೋವರೆಗೂ, ಬಿಸಿಲುಗಾಲ ಬರೋವರೆಗೂ ಹಿಂಗೇ ನೆಗಡಿ ಮಾಡಿಕೊಂಡು ಎಲ್ರಿಗೂ ಅನಿಸುತ್ತೆ. ರೋಹಿತಂಗೆ, ನನಗೆ, ಅವ್ರ ಪಪ್ಪಂಗೆ ನೆಗಡಿ, ಕೆಮ್ಮು. ಈ ಕೊರೆ ಕಾಲ ಬಂದ್ರೇ ಹೀಗೆ. ಇನ್ನು ಮುಂದೆ ಶುರು ಬಿಡಿ. ಅದೇನೋ ಹೇಳ್ತಾರೆ ಹಿಂದಿನ ಕಾಲದವರು, ಕಾಗೆ ಬಣ್ಣ ಮನುಷ್ಯರಿಗೆ, ಮನುಷ್ಯರು ಬಣ್ಣ ಕಾಗೆಗೆ ಅಂತ. ಏಕೆಂದರೆ ಈ ಚಳಿಗಾಲ ಬಂದರೆ ಹಾಗೇನೆ, ಎಷ್ಟೇ ಕೋಲ್ಡ್ ಕ್ರೀಮ್ ಹಚ್ಚಿ ಮೈ ಕೈಯೆಲ್ಲ ಚುಮು ಅಂತ ಹೊಡಿತಾ ಇರುತ್ತೆ. ಅದರಲ್ಲೂ ಈ ಮಣ್ಣಲ್ಲೆಲ್ಲ ಹಾಡ್ಬಿಟ್ರಂತೂ ಇರುವಾದ್ರೂ ಕೈ ಕಾಲು ನೋಡ್ಕೊಳಕ್ಕಾಗಲ್ಲ. ಆಮೇಲೆ ಈ ಅಡಿಕೆ ಸುಗ್ಗಿ ಈಗ ಅದೇ ಟೈಮ್ ನೋಡಿ, ಆ ಅಡಿಕೆಕಾಯಿ ಸೊಲಿಯೋರ ಕೈ ಕಾಲಂತೂ ಪಾಪ ನೋಡೋಕ್ಕಾಗಲ್ಲ. ಕೈಗಳಂತೂ ಪಾಪ ಅವ್ರಿಗೆ ಎಷ್ಟು ಹೊಡೆದ್ಬಿಟ್ಟಿರುತ್ತೆ ಅಂದರೆ, ನಂಗೆ ನೋಡಿದಾಗ ಅನ್ನಿಸ್ತಿರುತ್ತೆ, ಪಾಪ ಅವ್ರಿಗೆ ಉರಿಯಲ್ವಾ ಕೈಗಳು ಅಂತ ಅನ್ನಿಸ್ತಾ ಇರುತ್ತೆ. ಕೇಳ್ತೀನಿ ಎಷ್ಟೊಂದು ಜನಕ್ಕೆ, ಕೈ ಉರಿಯಲ್ವಾ ನಿಮಗೆ, ಕೈ ಹಿಂಗಾಗಿದೆಯಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲ ಕಣಪ್ಪ, ಅಡಿಕೆಕಾಯಿ ಸುಲಿಬೇಕಾದ್ರೆ ಹಿಂಗೆ ಆಗೋದು, ಏನು ಮಾಡೋಕ್ಕಾಗಲ್ಲ. ಈಗ ಈ ಕೊರೆ ಕಾಲ ಹೋಗೋವರೆಗೂ ಇದು ಹೋಗಲ್ಲ ಕರೆ ಅಂತ ಹೇಳ್ತಾ ಇರ್ತಾರೆ. ಚಳಿಗಾಲ ಬಂದ್ರೇ ಹೀಗೆ, ಈ ಟೈಮಲ್ಲೇ ಅಡಿಕೆ ಸುಗ್ಗಿ ಸ್ಟಾರ್ಟ್ ಆಗೋದು. ಸೊ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.